ಸರ್ಕಾರದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ಚಾಮರಾಜಪೇಟೆ ಜನತೆಯ ಪರವಾಗಿ ಅಭಿನಂದನೆಗಳು ಸಲ್ಲಿಸಿದ ಡಿಎಸ್ಎಸ್ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟೇಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಾದ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನರೇ ಉತ್ತರ ನೀಡುತ್ತಾರೆ ಎಂದು ತಿಳಿಸಿದರು. ಡಿಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ನೀವೇನ್ ಹೇಳ್ತೀರಾ ವೆಂಕಟೇಶ್ ಅವರೇ? ಸರ್, ಫಸ್ಟ್ ನಮಸ್ಕಾರ ಇಡೀ ಕರ್ನಾಟಕ ಮಹಾಜನತೆಗೆ. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ಬೆಂಗಳೂರಲ್ಲಿ ನಾನು ಚಾಮರಾಜಪೇಟೆ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇವಾಗ ನಾನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೂವಿನ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ, ಆಮೇಲೆ DSS ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು 45 ವರ್ಷದಿಂದ ಸತತವಾಗಿ ಪಕ್ಷ ಕಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಹೋರಾಡಿದ್ದಾರೆ, ಎಲ್ಲ ಮಾಡಿರೋದು. ಅವ್ರಿಗೆ ಫಸ್ಟ್ ಮುಖ್ಯಮಂತ್ರಿ ಆಗಿರೋದಕ್ಕೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರ ಆಮೇಲೆ ಕರ್ನಾಟಕ ರಾಜ್ಯದ ಎಲ್ಲ ಮಹಾಜನತೆಯಿಂದ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅದೇ ತರ ನಮ್ಮ ಉಪ ಮುಖ್ಯಮಂತ್ರಿಗಳಾದಂತ ಪರಮೇಶ್ವರ್ ಸರ್ಗೂ ಅವ್ರಿಗೂ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದೀವಿ. ಆಮೇಲೆ ಇದ್ರಲ್ಲಿ ನೋವು ಏನಂತ ಅಂದ್ರೆ ಸರ್, ನಮ್ಗೆ ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರು ಚಾಮರಾಜಪೇಟೆ ಮಣ್ಣಿನ ಮಗ, ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದ ಮಗ, ಆಮೇಲೆ ರಾಷ್ಟ್ರೀಯ ನಾಯಕರವರು, ಅವ್ರನ್ನೆಲ್ಲೋ ನಮ್ಮ ಪಕ್ಷ ಎಲ್ಲೋ ಕಡೆಗಣಿಸೈತೆ ಅಂತ ನಮ್ಗೆ ಕಾರ್ಯಕರ್ತರಿಗೆ, ನಮ್ಮ ಕ್ಷೇತ್ರ ಜನತೆಗೆ, ನಮ್ಮ ರಾಜ್ಯದ ಜನತೆಗೆ ಒಂದು ಸ್ವಲ್ಪ ನೋವಾಗಿದೆ. ಯಾಕೆ ಅಂದ್ರೆ ಮೊನ್ನೆ ಇದು ನಮ್ಮ ಸಾಹೇಬರು 224 ಕ್ಷೇತ್ರದಲ್ಲೂ ಯಾವ ಕ್ಷೇತ್ರದಲ್ಲಿ ಯಾವ MLA ಮಾಡ್ತಾರೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ 5 ಬಾರಿ MLA ಆಗಿ ಕೆಲಸ ಮಾಡಿದ್ದಾರೆ, 3 ಬಾರಿ ಸಚಿವರಾಗಿ ಮಾಡಿದ್ದಾರೆ. 2060 ಧರ್ಮಗಳ ನಾಯಕರು. ಪ್ರತಿಯೊಂದು ಜನತೆಗೆ ಅವರೇ ಮುಂದೆ ಖುದ್ದಾಗಿ ನಿಂತ್ಕೊಂಡು, ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಎಲ್ಲಾ ಜಾಗದಲ್ಲಿ ನಿಂತ್ಕೊಂಡು ಮಾಡೋ ಅಂತ ಯಾರೋ ಒಬ್ಬ ಏಕೈಕ ನಾಯಕ ಇದ್ರೆ ನಮ್ಮ ಕರ್ನಾಟಕ ಇದ್ರಲ್ಲಿ 224 MLA ಚಾಲೆಂಜ್ ಮಾಡಿ ಹೇಳ್ತೀನಿ. ನಮ್ ಸಾಹೇಬ್ರ ತರ ಇನ್ನೊಬ್ಬ MLA ನಾವು ಮುಂದಕ್ಕೆ ನೋಡಕ್ಕಾಗಲ್ಲ. ಈ ನಷ್ಟ ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಅಂದ್ರೆ ಅವರು ಸಂಪುಟದಲ್ಲಿ ನಮ್ಮ ಸಾಹೇಬ್ರದ್ದು ಹೆಸರು ತೆಗ್ದಿಲ್ಲ. ಅದು ನಮ್ಮೆಲ್ಲರಿಗೂ ನೋವಾಗಿದೆ. ಯಾಕಂದ್ರೆ ಅವರು ಫಸ್ಟ್ ಲೈನ್ ಅಲ್ಲೇ ನಮ್ಮ ಯಾವಾಗ್ಲೂ ಮುಂದೆ ಬರೋರು. ಪಕ್ಷ ಬರ್ಬೇಕಾದ್ರೆ ಕಟ್ಟಬೇಕಾದ್ರೆ ಅವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ಸಾಹೇಬ್ರು ಒಬ್ಬರೇ ಅಲ್ಲ, ಅವರು ನಿಂತ್ಕೊಂಡ್ರೆ 30 ರಿಂದ 50 ಸೀಟ್ ಗಂಟೆ ಗೆಲ್ಸಂತ ತಾಕತ್ತಿರುವಂತ ನಾಯಕರು ನಮ್ಮ ಬಿಜೆಪಿ ಜಮೀರ್ ಅಹ್ಮದ್ ಖಾನ್. ಅವರು ಒಂದು ಬ್ರ್ಯಾಂಡು. ಇಡೀ ಸಮಾಜ ಅವರು ಎಲ್ಲ ಅನ್ಕೊಂಡ್ಬಿಟ್ಟವ್ರೆ ಇದು ಮುಸ್ಲಿಂ ನಾಯಕರು ಅನ್ಕೊಂಡು. ಅವ್ರು ಮುಸ್ಲಿಂ ನಾಯಕರಲ್ಲ, ಅಹಿಂದ ನಾಯಕರು. ಪ್ರತಿಯೊಬ್ಬ ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಅಂತ ನಾಯಕರಿಗೆಲ್ಲೋ ದ್ರೋಹ ಬರ್ದವ್ರೆ. ಇದು ಯಾರೋ ಷಡ್ಯಂತ್ರ ಮಾಡಿದ್ದಾರೆ ನಮ್ಗವರು. ಇವತ್ತು ನೀವು ಕಾಂಗ್ರೆಸ್ ಪಕ್ಷದಿಂದ ಸಚಿವ ಸ್ಥಾನ ಕೊಡದೇ ಇರೋದು ಅವ್ರಿಗೆ ನಷ್ಟ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ. ಮುಂದಿನ ದಿನದಲ್ಲಿ ಇವಾಗ 136 ಸೀಟ್ ಬಂದೈತೆ. ನಮ್ಮ ಸಾಹೇಬರಿಗೆ ನೆಕ್ಸ್ಟ್ ನೀವು ಫಸ್ಟ್ ಸಂಪುಟದಲ್ಲೇ ಕೊಡ್ಬೇಕಾಯ್ತು, ನೀವು ಕೊಟ್ಟಿಲ್ಲ. 2ನೇ ಸಂಪುಟದನ್ನ ಬರ್ತಿದೆ. ಅವ್ರ ಪವರ್ ಏನಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಗೊತ್ತು, ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಗೊತ್ತು, ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತು, ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಗೊತ್ತು. ಪ್ರತಿಯೊಬ್ಬರಿಗೂ ಇದರಲ್ಲಿ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಎಲ್ಲಾ ಮುಖಂಡರಿಗೂ ಹೇಳ್ಕೊಂಡು ಮನವಿ ಮಾಡ್ಕೊಂತ ಇದೀವಿ. ನಮ್ ಸಾಹೇಬ್ರು ಜಮೀರ್ ಅಹ್ಮದ್ ಸಾಹೇಬ್ರು ಏನ ನೀವು ಕಡೆಗಣಿಸ್ತಾರೆ, ನೀವು ಪಕ್ಷ ಸರ್ವನಾಶ ಆಗೋದು ನಿಜ. ಇದು ಕಾಂಗ್ರೆಸ್ ಪಕ್ಷ ಅನ್ನೋದು ಇರಲ್ಲ ಮುಂದಕ್ಕೆ. ಯಾಕೆ ಅಂದ್ರೆ ಅವತ್ತೊಂದ್ ದಿನ 136 ಸೀಟ್ ಬರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ನೆಕ್ಸ್ಟ್ ಯಾರ ನಮ್ ಕೆಲಸ ಮಾಡಿದ್ರೆ ಇಡೀ ರಾಜ್ಯ 224 ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಓಡಾಡಿದ ಏಕೈಕ ವ್ಯಕ್ತಿ ಯಾರನ್ನ ಇದ್ರೆ ಆ ಬಿಜೆಪಿ ಜಮೀರ್ ಅಹ್ಮದ್ ಖಾನ್ ಅಂತ ಹೇಳಕ್ಕೆ ಹೆಮ್ಮೆ ಇದೆ. ಸಮರ್ಥನೆ ಮಾಡ್ಕೊಂತಾ ಇದ್ದೀರಾ ಜಮೀರ್ ಅಹ್ಮದ್ ಅವರ ಮೇಲೆ. ಜಮೀರ್ ಅವ್ರ ಮೇಲೆ ದಾವಣಗೆರೆ ಉಪಚುನಾವಣೆ ನಡೆದಂತ ಘಟನೆ ಬಗ್ಗೆ ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ವೆಂಕಟೇಶ್? ಇದೆಲ್ಲ ಫೇಕ್ ಸರ್. ಇದು ಇವಾಗ ನಮ್ಮ ಸಾಹೇಬ್ರು ಬಂದು ಅವರು ಇವಾಗ DCM ಆಗೋಂತ ಅವಶ್ಯಕತೆ ಇತ್ತು. ಇವಾಗ ಅದೇನೋ ಹೇಳ್ತಾರಲ್ಲ ಸರ್, ಇವಾಗ ಬೇಕಂತ ಅವ್ರು ಎಲ್ಲಿ DCM ಆಗೋಯ್ತಾರೋ, ಅವ್ರು ಒಳ್ಳೆ ಸಚಿವ ಸ್ಥಾನದಲ್ಲಿ ಹೋಗ್ತಾರೆ. ಏನ್ ಈ ಮಟ್ಟಿಗೆ ಬೆಳೀತಾ ಇದಾರೆ. ಒಬ್ಬ ಮೈನಾರಿಟಿ ಲೀಡರ್ ಆಗಿ ತುಂಬಾ ಇದಾಗಿ ಇದೆಲ್ಲ ಮಾಡ್ತಾ ಇದಾರೆ. ಅವ್ರು ಹೋಗೋ ಸ್ಪೀಡ್ ನೋಡೋದು ತಡ್ಕೊಳಕ್ ಆಯ್ತಲ್ಲ ಸರ್, ಜನಕ್ಕೆ ತಡ್ಕೊಳಕ್ ಆಗದೆ ಹೊಟ್ಟೆವರಿಗೆ ಅವ್ರ ಕಡೆ ಬೇಕು ಅಂತ ಯಾರೋ ಕಿಡಿಗೇಡಿಗಳು ದುಡ್ಡು ನಾವು ಆಮಿಸ್ಕೋಸ್ಕರ ಅವ್ರು ಕರ್ಕೊಂಡ್ ಬಂದು ಯಾವ್ದೋ ವಿಡಿ ಮಾಡಿ ಅವ್ರ ಕಡೆ ಮಾತಾಡ್ಸತ್ತಾರ. ಅವ್ರು ಮಾತಾಡೇ ಇಲ್ಲ, ಏನು ಮಾಡಿಲ್ಲ, ಎಲ್ಲ ಸುಳ್ಳು ಆಪಾದನೆ ಸರ್. ಅವ್ರು ಪಕ್ಷ ಕಟ್ಟಕ್ಕೆ ಎಷ್ಟು ಕಷ್ಟಪಡ್ತಾರಂತ ನಮಗ್ ಗೊತ್ತು. ಯಾಕಂದ್ರೆ ಅವ್ರು ಕೊಡುವಂತ ಜವಾಬ್ದಾರಿ ಇಡೀ ಚಾಮರಾಜಪೇಟೆ ಕ್ಷೇತ್ರ, ಕರ್ನಾಟಕ ರಾಜ್ಯದ ಎಲ್ಲಾ ಕಾರ್ಯಕರ್ತರು ಹೇಳ್ತಾ ಹೋದ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ ಅವರು. ಅವ್ರ ಬೆನ್ನೆಲುಬು ಅವರು. ಅವ್ರ ಪಕ್ಷ ಕಟ್ಟಕ್ಕೋಸ್ಕರ ಇಷ್ಟು ರಾಹುಲ್ ಗಾಂಧಿನ ಅವ್ರು ಪ್ರಧಾನಿ ಮಾಡ್ಬೇಕಂತ ಪಣ ತೊಟ್ಟವ್ರು. ಅವರು ಸಿದ್ದರಾಮಯ್ಯನ ಹೆಂಗೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕಂತ ಪಣ ತೊಟ್ಟಿದ್ರು, ಅದೇ ತರ ರಾಹುಲ್ ಗಾಂಧಿನ ಪ್ರಧಾನ ಮಂತ್ರಿ ಮಾಡ್ಬೇಕಂತ ಪಣ ತೊಟ್ಟವ್ರೆ. ಇಡೀ ರಾಜ್ಯ ಸುತ್ತವ್ರೆ, ಇಡೀ ದೇಶ ಸುತ್ತವ್ರೆ. ಕೇರಳದಲ್ಲಿ ಮೊನ್ನೆ ನೀವು ನೋಡಿದ್ರೆ
ಎಲ್ಲಾರು ಅವ್ರವ್ರ ಕ್ಷೇತ್ರ ನೋಡ್ಕೊಳಕ್ಕೆ ಆಗಲ್ಲ ಅಂತದ್ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಹೋಗಿ ಪ್ರವಾಸ